ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ. ಈಗ ನಾವು ದ್ವಾರಕಾಧೀಶನ ಒಂದು ದರ್ಶನಕ್ಕಾಗಿ ದ್ವಾರಕೆಗೆ ಹೋಗೋಣ. ದ್ವಾರಕಾ ನೋಡ್ರಿ, ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಧಾರ್ಮಿಕ ಮುಕ್ತಿ ಕ್ಷೇತ್ರ ಅನ್ಸ್ಕೊಂಡದು. ಅದನ್ನು ಜೀವಮಾನದಲ್ಲಿ ನಾವು ಸಹ ಒಂದು ನೋಡಲೇಬೇಕು. 5,000 ವರ್ಷದ ಒಂದು ಹಿಂದಿನ ಇದು ಶ್ರೀಕೃಷ್ಣನ ಗುಡಿ ಅಂತ. ಅದು 2,500 ವರ್ಷ ಆತಂತರ ದ್ವಾರಕಾ ನಗರ ಬಿಟ್ಟು ಇದು ಶ್ರೀಕೃಷ್ಣ ಅವನು ಎಲ್ಲ ಮಥುರಾ ನಗರವನ್ನು ಬಿಟ್ಟು ದ್ವಾರಕೆಗೆ ಬಂದು ಇದ್ನಂತ 5,000 ವರ್ಷದ ಹಿಂದೆ. 2,500 ವರ್ಷ ಆತಂತ ಈ ದ್ವಾರಕಾ ನಗರದ ಒಂದು ದೇವಸ್ಥಾನ ಕಟ್ಟಿ. ಅಲ್ಲಿ ಅತ್ಯಂತ ಬಹಳ ಸುಂದರ ಸ್ಥಳ ಅದ. ಇದು ಗೋಮತಿ ನದಿ ಸಮುದ್ರ ಸೇರೋ ಸಂಗಮ ಸ್ಥಳದೊಳಗೆ ಈ ದ್ವಾರಕಾಧೀಶನ ಒಂದು ಅತ್ಯಂತ ಸುಂದರ ಮನೋಹರವಾದ ಮಂದಿರವಿದೆ. ಅದನ್ನು ನೋಡಲು ಎಲ್ಲ ಕಡೆಯಿಂದನೂ ಜನ ಅತ್ಯಂತ ಆಕರ್ಷಣೀಯವಾಗಿರೋದ್ರಿಂದ ಜನಸ್ತೋಮ ಬಹಳ ಯಾವಾಗ್ಲೂ ಜನ ಇರ್ತಾರ. ಆ ದೀಪಾವಳಿ ಒಳಗೆ ಮಾತ್ರ ಹೋಗಲೇಬಾರ್ದು ಅಂತ. ದೀಪಾವಳಿ ಮತ್ತು ಹೋಳಿ ಹುಣ್ಣಿಮೆ ಮುಂದೆ ಬಹಳ ರಶ್ ಇರ್ತದೆ. ಅದಕ್ಕೆ ನಾವು ಆ ಟೈಮಿಗೆ ಹೋಗದೆ ಏಪ್ರಿಲ್ ಮತ್ತು ನವೆಂಬರಿಂದ ಏಪ್ರಿಲ್ ಒಳಗೆ ಹೋದ್ರೆ ಬಹಳ ಅತ್ಯಂತ ಒಂದು ದರ್ಶನ ಸುಲಭವಾಗಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಅಲ್ಲಿಗೆ ಹೆಂಗೆ ಹೋಗೋದಪ್ಪ ಅಂತಂದ್ರೆ ಬಸ್ಸು ಅವ ಮತ್ತು ಟ್ರೈನ್ ಅವ ಮತ್ತು ಏರೋಪ್ಲೇನ್ ಕೂಡ ಹೋಗ್ತದೆ. ಏರೋಪ್ಲೇನ್ ಜಾಮ್ನಗರ್ ಕೇಳಿಕೊಂಡು ಹೋಗ್ಬೋದು. ರೈಲ್ವೆ ಸ್ಟೇಷನ್ ಅದ ಅಲ್ಲಿಗೆ ದ್ವಾರಕಕ್ಕೆ. ಆಮೇಲೆ ನಾವು ಗಿರ್ನಾರಿಂದ ಹೋದ್ವಿ. ಅದು ರಸ್ತೆಯೂ ಭಾಳ ಚಲೋ ಅದಾವೆ. ಓನ್ ವೆಹಿಕಲ್ನಾಗ ಹೋದ್ರೂ ಅಡ್ಡಿ ಇಲ್ಲ. ಅಲ್ಲಿ ನೋಡುವಂಥ ಸ್ಥಳಗಳು ಯಾವ್ಯಾವಪ್ಪ ಅಂತಂದ್ರೆ ಬೇಟ್ ದ್ವಾರಕ ಅದ, ಮತ್ತು ನಾಗೇಶ್ವರ ಟೆಂಪಲ್ ಅದ, ಮತ್ತು ಅನೇಕ ಗುಡಿಗಳು ಮಂದಿರಗಳು ಅವ. ಸಿದ್ಧನಾಥ ಮಂದಿರ ಅದ, ಆಮೇಲೆ ಸಂಗಮ ನಾರಾಯಣ ಮಂದಿರ ಅದ. ಹಿಂಗೆ ದ್ವಾರಕಾಧೀಶನ ದರ್ಶನ, ದ್ವಾರಕಾಧೀಶನ ಗುಡಿಯೇ ಮುಖ್ಯವಾಗಿ ಅಲ್ಲಿ ಅದ. ರುಕ್ಮಿಣಿ ಮಂದಿರ ಅದ. ಹಂಗಾರೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಏನೇನು ವ್ಯವಸ್ಥಾವನಪ್ಪ ಅಂತಂದ್ರೆ ಧರ್ಮಶಾಲೆಗಳವ, ಅನೇಕ ಧರ್ಮಶಾಲೆಗಳವ, ಹೋಟೆಲ್ಗಳವ. ಆಮೇಲೆ ನಾವು ಪಲಿಮಾರು ಮಠದಲ್ಲಿ ನಾವು ಬುಕ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗಿದ್ವಿ. ಅದು ವ್ಯವಸ್ಥೆನೂ ಅದ. ಎಲ್ಲ ಕಡೆಗೂ ಸುವ್ಯವಸ್ಥಿತವಾಗಿ ಎಲ್ಲ ಮಾಡ್ಯಾರ. ಉಳ್ಕೊಳ್ಳಿಕ್ಕೆ ಧರ್ಮಶಾಲೆಗಳ ವ್ಯವಸ್ಥೆ ಬಹಳ ಅತ್ಯಂತ ವಸತಿ ಸೌಕರ್ಯವೂ ಅದ. ಹೋಟೆಲ್ಗೆ ಇಳ್ಕೊಳ್ದಾರೆ 800ರಿಂದ ಸ್ಟಾರ್ಟಿಂಗ್ ಹೋಟೆಲ್ ರೂಮು ಅತ್ಯಂತ ವ್ಯವಸ್ಥಿತವಾಗಿಯೂ ಅವ ಸಿಗ್ತಾವೆ. ಮೊದಲೇ ಬುಕ್ ಮಾಡ್ಕೊಂಡು ಹೋಗೋದು ಬಹಳ ಒಳ್ಳೆಯದು. ಇನ್ನು ಅಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ನಾವು ನೋಡ್ಬೇಕು ಅಂದ್ರೆ ಅಲ್ಲಿ ಟ್ಯಾಕ್ಸಿ ಕೂಡ ಸಿಗ್ತಾವೆ ಮತ್ತು ಆಟೋನು ಸಿಗ್ತಾವೆ. ಎಲ್ಲ ಯಾತ್ರಿಕರಿಗೆ ಅನುಕೂಲ ಮಾಡಿಕೊಟ್ಟಾರ. 2-3 ದಿವಸ ಬೇಕಾಗ್ತದೆ ನಿಧಾನವಾಗಿ ಎಲ್ಲವನ್ನು ಸ್ಥಳ ನೋಡ್ಕೊಳ್ಳಿಕ್ಕೆ. ಇಲ್ಲಪ್ಪ ನಾವು ಅರ್ಜೆಂಟಿಗೆ ಹೋಗಿ ನೋಡ್ಕೊಂಡು ಬರ್ತೀವಿ ಅಂದರೆ 1 ಅಥವಾ 2 ದಿವಸದಾಗ ನೋಡ್ಕೊಂಡು ಬರಬಹುದು. 1 ದಿವಸ ಉಳ್ಕೋಬೇಕಾಗ್ತದೆ ಅಲ್ಲಿ. ನಾವು ಪಲಿಮಾರು ಮಠದಲ್ಲಿ ಉಳ್ಕೊಂಡಿದ್ವಿ. ಎಲ್ಲ ವ್ಯವಸ್ಥಿತವಾಗಿ ನಮ್ಗೆ ಅನುಕೂಲ ಮಾಡಿಕೊಟ್ರು. ಮುಂಚೆ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ನಾವು ಸಾಯಂಕಾಲ ಹೋಗಿದ್ರಿಂದ ಅಲ್ಲಿ ಹತ್ತಿರ ಇರೋ ಸ್ಥಳಗಳನ್ನು ನೋಡೋಣ ಅಂತ ಒಂದು ಟ್ಯಾಕ್ಸಿ ಮಾಡಿಕೊಂಡು ಮೊಟ್ಟ ಮೊದಲಿಗೆ ಸಂಗಮ ನೋಡ್ರಿ. ಗೋಮತಿ ನದಿ ಎಂಬ ಸತಿಯು ಸಮುದ್ರರಾಜನ ಒಂದು ಪತಿಯ ಆಲಿಂಗನವನ್ನು ಅತ್ಯಂತ ಆಕರ್ಷಣವಾಗಿ ಅದು ಸಂಗಮ ಸ್ಥಳ. ಅದ್ರ ಪಕ್ಕಕ್ಕೇ ದ್ವಾರಕಾಧೀಶನ ಗುಡಿ ಇರೋದು. ಆ ಸಮುದ್ರ ಉಕ್ಕಿ ಬಂದಾಗ ಅಲೆಗಳು ಕೃಷ್ಣನ ಗುಡಿಗೆ ಅಪ್ಪಳಿಸ್ತಾವ. ಅಷ್ಟು ರಮಣೀಯವಾಗಿ ಅದ. ಅಲ್ಲಿ ದಂಡಿಗೆ ಅದ, ಅದು ಸಮುದ್ರ ದಂಡಿಗೆನೇ ಅದ. ಹಾಗಾಗಿ ಅದನ್ನು ನೋಡ್ಲಿಕ್ಕೆ ಬಹಳ ಅತ್ಯಂತ ಆಕರ್ಷಣೀಯ ಸ್ಥಳ ಆಗ್ಯದ. ಆಮೇಲೆ ದ್ವಾರಕಾಧೀಶನ ದರ್ಶನಕ್ಕೆ ಒಳಗೆ ಹೋಗ್ಬೇಕು. ಕ್ಯೂ ಇರ್ತದೆ. 2 ದ್ವಾರವಲ್ಲೇ, ಸ್ವರ್ಗದ್ವಾರ ಮತ್ತು ಮೋಕ್ಷ ದ್ವಾರ ಅಂತ 2 ದ್ವಾರದಿಂದ ಒಳಗೆ ಪ್ರವೇಶ ಮಾಡಬೇಕು. ಹೋಗಿ ಅಲ್ಲಿ ಗಣಪತಿ ಎಲ್ಲ ದೇವಸ್ಥಾನನೂ ಅವ ಅದೇ ಪ್ರಾಕಾರದೊಳಗೆ. ಮುಖ್ಯವಾಗಿ ದ್ವಾರಕಾಧೀಶನ ಗುಡಿ ಮತ್ತು ರುಕ್ಮಿಣಿ, ಸತ್ಯಭಾಮ, ಈಶ್ವರ, ಪಾರ್ವತಿ ಪರಮೇಶ್ವರ ಎಲ್ಲ ಗುಡಿನೂ ಸಾಲ್ಕು ಅವ. ಟೈಮ್ ಇದ್ರೆ ನಿಧಾನವಾಗಿ ನೋಡ್ಕೊಂಡು ಹೋಗ್ಬೋದು. ಇಲ್ಲರ ನಾವು ಹೊರಗಿಂದನೇ ಎಲ್ಲ ದರ್ಶನ ನೋಡ್ಕೊಂಡು ಹೊರಗಡೆ ಬಂದು ಆ ಕಡೆ ಪ್ರಾಕಾರದಲ್ಲಿಯೇ, ಕೃಷ್ಣನ ಗುಡಿಯ ಪ್ರಾಕಾರದಲ್ಲಿಯೇ ಶಂಕರಾಚಾರ್ಯರ ಒಂದು ಆಮ್ನಾಯ ಪೀಠ ಅದ. ಅದನ್ನು ಸಹ ನೋಡಿಕೊಂಡು ಅವರಿಗೂ ಸಹ ನಾವು ನೋಡ್ರಿ 4 ದಿಕ್ಕಿಗೂ ಶಂಕರಾಚಾರ್ಯರು ಭಾರತದ 4 ದಿಕ್ಕಿಗೆ 4 ಮಠ ಸ್ಥಾಪನೆ ಮಾಡ್ಯಾರ. ಈ ಪಶ್ಚಿಮ ಒಂದು ದಿಕ್ಕಿನಲ್ಲಿ ಈ ದ್ವಾರಕಾ ನಗರದೊಳಗೆ ಕೃಷ್ಣನ ಗುಡಿ ಪಕ್ಕಕ್ಕನೆ ಹತ್ರನೇ ಒಂದು ಪಶ್ಚಿಮ ಆಮ್ನಾಯ ಪೀಠವನ್ನು ಮಾಡ್ಯಾರ. ಅಲ್ಲಿ ಸಹ ಒಂದು ಎಲ್ಲರಿಗೂ ಧರ್ಮ ಪ್ರಚಾರ ಮಾಡ್ತಾರೆ. ಅದನ್ನು ದರ್ಶನ ಮಾಡ್ಕೊಂಡು ನಾವು ಹೊರಗೆ ಬಂದ್ವಿ. ಹೊರಗೆ ಬಂದ ಕೂಡಲೇ ರುಕ್ಮಿಣಿ ಟೆಂಪಲ್ಗೆ ಹೋಗ್ಬೇಕು. ರುಕ್ಮಿಣಿ ಟೆಂಪಲ್ಲು ಅಲ್ಲೇ 2 ಕಿಲೋಮೀಟರ್ ದೂರ ಅದ ನೋಡ್ರಿ. ಆ ರುಕ್ಮಿಣಿ ಟೆಂಪಲ್ಗೆ ಹೋದ್ರೆ ಅಲ್ಲಿ ಅತ್ಯಂತ ಸುಂದರವಾದ ರುಕ್ಮಿಣಿದು ಒಂದು ರತ್ನಖಚಿತವಾದ ಮೂರ್ತಿ ಅದ.
ನೋಡಿ ಅದನ್ನು ಸಹ ನಮಸ್ಕಾರ ಮಾಡಿ ಅಲ್ಲಿ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಕೃಷ್ಣನಿಗೂ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿ ರುಕ್ಮಿಣಿ ಟೆಂಪಲ್ಗೆ ಬರಬೇಕು. ರುಕ್ಮಿಣಿ ಟೆಂಪಲ್ ನೋಡ್ಕೊಂಡು ಅಲ್ಲಿ ಒಂದು ಕತೆ ಹೇಳ್ತಾರೆ. ಯಾಕಂದ್ರೆ ನೀರು ತೀರ್ಥ ಕೊಡ್ತಾರೆ, ಒಂದು ಲೋಟದಲ್ಲಿ ತೀರ್ಥ ಅಂತೇಳಿ ನೀರು ಕೊಡ್ತಾರೆ. ಅದು ಯಾಕಂತ ಕೇಳಿದ್ವಿ, ಅವರು ಒಂದು ಕತೆನೇ ಹೇಳಿದ್ರು. ಇಲ್ಲಿ ಸಿಹಿ ನೀರಿನ ಒಂದು ಕೊರತೆ ಇದೆ, ಸಿಹಿ ನೀರು ಬರೋದಿಲ್ಲ, ಇಲ್ಲಿ ಹೊರಗಿನಿಂದನೇ ನಾವು ತರಿಸ್ಕೋತೀವಿ. ನೋಡ್ರಿ, ಇಡೀ ದ್ವಾರಕಾದ ಪಟ್ಟಣಕ್ಕೆ ಹೊರಗಿನಿಂದ ಸಿಹಿ ನೀರು ಬರ್ಬೇಕಂತ. ಅಲ್ಲಿ 20 ಕಿಲೋಮೀಟರ್ ತನಕ ಎಲ್ಲೂ ಸಿಹಿ ನೀರು ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಯಾಕೆ ಅಂತ ಕೇಳಿದ್ರೆ ಅದು ಒಂದು ಕತೆ ಹೇಳಿದ್ರು. ಹಿಂದಕ್ಕೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಮದುವೆ ಆಗಿ ಹೊಸದಾಗಿ ಹಿಂಗ ವಿಹಾರಕ್ಕೆ ಹೊರಟಾಗ ರುಕ್ಮಿಣಿಗೆ ಅತ್ಯಂತ ನೀರಡಿಕೆ ಆತಂತೆ, ದಾಹ ಹೆಚ್ಚಾಗಿ. ಅವ ಕೃಷ್ಣನಿಗೆ ಹೇಳ್ತಾಳಂತ, ಕೃಷ್ಣ ನಂಗೆ ನೀರಡಿಕೆ ಆಗದೆ ಏನ್ ಮಾಡ್ಲಿ ಅಂತ. ಕೃಷ್ಣ ಒಂದು ನೀರಿನ ಸೆಲೆನ್ ತರಿಸಿ, ಅವನು ಸಮರ್ಥ ಇರ್ತಾನೆ, ಸರ್ವಸಮರ್ಥ ಶ್ರೀಕೃಷ್ಣ. ನೀರಿನ ಸೆಲೆ ತರಿಸಿ ದಾಹ ಅಡಿಸ್ಕೊಂತ ನೀರನ್ನು ಕೊಡ್ತಾನೆ ರುಕ್ಮಿಣಿಗೆ. ಆಕೆ ತಕ್ಷಣ ನೀರು ಕುಡಿದು ಬಿಡ್ತಾಳ. ಅಲ್ಲಿ ಸುತ್ತಮುತ್ತಲು ಋಷಿ ಮುನಿಗಳು ಇರ್ತಾರ ಮತ್ತು ದೂರ್ವಾಸರು ಕೂತಿರ್ತಾರ, ಅದ್ರೊಳಗೆ ನೋಡೋದಿಲ್ಲ ಅವರು. ಅವ್ರನ್ನ ತಕ್ಷಣ ಕೇಳೋದು ಇಲ್ಲ. ರುಕ್ಮಿಣಿ ಸರಗ್ನ ನೀರು ಕುಡಿದು ಬಿಡ್ತಾಳ. ಆಮೇಲೆ ದೂರ್ವಾಸರಿಗೆ ಸಿಟ್ಟು ಬರ್ತದಂತ. ಸಿಟ್ಟು ಬಂದು ನಮ್ಮನ್ನೆಲ್ಲ ಹಿರಿಯರಾಗಿ ನಮಗೆ ಒಂದು ಆಧರಿಸ್ಲಿಕ್ಕೆ ಒಂದು ಇದನ್ನ ಇವಳು ತಿಳ್ಕೊಂಡಿಲ್ಲಲ್ಲ, ನಮಗ ಒಂದ್ ಮಾತು ಕೇಳಲಿಲ್ಲ, ನೀರ್ ಬೇಕೇನು ಅಂತ ಕೇಳದೇನೆ ತಾನೇ ಸ್ವತಃ ಕುಡಿದು ಬಿಟ್ಲು ಅಂತ ಹೇಳಿ ಆಕೆಗೆ ಶಾಪ ಕೊಡ್ತಾರಂತ ರುಕ್ಮಿಣಿ. 12 ವರ್ಷ ತನಕ ನೀನ್ ಇಲ್ಲೇ ಇರ್ಬೇಕು, ಶ್ರೀಕೃಷ್ಣ ಅಲ್ಲಿ ಹೋಗಿ ತನ್ನ ಗುಡಿಯೊಳಗ ವಾಸಸ್ಥಾನದಾಗ ಕುತ್ಕೋತಾನೆ ಅಂತ ಹೇಳಿ 12 ವರ್ಷ ಭೇಟಿ ಆಗಂಗಿಲ್ಲ ನೀವು, ಆಮೇಲೆ ಹೋಗಿ ಭೇಟಿ ಆಗ್ಬೇಕು ಅಂತ ಹೇಳಿ ಹೇಳ್ತಾರಂತ. ಅದಕ್ಕೆ ಆಕೆ ತನ್ನ ತಪ್ಪಿಗೆ ಕ್ಷಮೆ ಕೇಳ್ತಾಳ. ಆಮೇಲೆ ರುಕ್ಮಿಣಿ 12 ವರ್ಷ ಆದ್ಮೇಲೆ ಶ್ರೀಕೃಷ್ಣನ ಪಕ್ಕ ಸೇರ್ತಾಳ ಅಂತ ಹೇಳ್ತಾರ. ಅದಕ್ಕೋಸ್ಕರ ಅಲ್ಲಿ ಸುತ್ತಮುತ್ತಲು 20 ಕಿಲೋಮೀಟರ್ ದ್ವಾರಕ್ಕೆ ಸುತ್ತಮುತ್ತಲು 20 ಕಿಲೋಮೀಟರ್ ತನಕ ಎಲ್ಲಿಯೂ ಸಿಹಿ ನೀರಿನ ಒಂದು ಸೆಲೆ ಇಲ್ಲ ಅಂತ ಹೇಳ್ತಾರೆ ಇವತ್ತಿಗೂ. ಎಲ್ಲಿ ನೆಲ ತೆಗೆದ್ರು ಅಲ್ಲಿ ಉಪ್ಪು ನೀರೇ ಸಿಗ್ತದಂತ. ಇದು ಒಂದು ಕೇಳಿ ನಮ್ಗೆ ಅಗದ ಆಶ್ಚರ್ಯ ಆಯ್ತು. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಿ ನೋಡಿದ್ರು ಆ ಗೋಪಾಲಕನ ಊರದು, ಶ್ರೀಕೃಷ್ಣನ ಊರೇ ಅದು. ಎಲ್ಲಿ ನೋಡಿದ್ರು ಅಲ್ಲಿ ಆಕಳ ಹಿಂಡು, ಅತ್ಯಂತ ಸುಂದರ ಮನೋಹರವಾದ ಮುಗ್ಧವಾದ ಒಂದು ಮುದ್ದಾದ ಆಕಳು ಕರು ಹಂಗೆ ಹಿಂಡು ನಮಗ್ ನೋಡ್ಲಿಕ್ಕೆ ಸಿಗ್ತಾವೆ ಎಲ್ಲಾ ಕಡೆ, ಇಡೀ ದ್ವಾರಕಾ ನಗರ ಪೂರ್ತಿ. ಅದು ಒಂದು ವಿಶೇಷತೆ ಅಲ್ಲಿದು. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಅಲ್ಲಿವೆಲ್ಲ ಇದನ್ನು ದಂಡಿ ಏನೇನ್ ನೋಡಬಹುದು ಸಮುದ್ರದ ದಂಡಿ ಒಳಗಂತಂದ್ರ ಸ್ವಾಮಿನಾರಾಯಣ ಮಂದಿರ ಅಂದ್ರೆ ಸಂಗಮ ನಾರಾಯಣ ಮಂದಿರ ನೋಡಿ ದ್ವಾರಕಾಧೀಶನ ದರ್ಶನ ಮಾಡಿ ರುಕ್ಮಿಣಿ ದರ್ಶನ ಮಾಡಿ ಆಮೇಲೆ ಸ್ವಾಮಿನಾರಾಯಣ ಮಂದಿರಕ್ಕೆ ಬಂದ್ವಿ. ಅಲ್ಲಿ ಸಹ ಸ್ವಾಮಿನಾರಾಯಣ ಮಂದಿರ ನೋಡ್ರಿ, ಇಡೀ ಗುಜರಾತ್ನೊಳಗ ಎಲ್ಲಾ ಕಡೆ ಸ್ವಾಮಿನಾರಾಯಣ ಮಂದಿರವ, ಇಲ್ಲೂ ಅದನ್ನ ನೋಡ್ಕೊಂಡು ಆಮೇಲೆ ಬಡಕೇಶ್ವರ ಮಂದಿರ ಅಂತ ಹೇಳಿ ಅಗ್ದಿ ಸಮುದ್ರ ದಂಡಿಗೆ ದೊಡ್ಡದು ಈಶ್ವರನ ಸ್ಟ್ಯಾಚ್ಯೂ ಮಾಡ್ಯಾಕ. ಅದ್ರ ಕೆಳಗ ಅತ್ಯಂತ ಪ್ರಾಚೀನ 5000 ವರ್ಷದ ಹಿಂದಿಂದು ಅಲೌಕಿಕ ಒಂದು ಈಶ್ವರ ಲಿಂಗದ ಅಲ್ಲಿ ಬಡಕೇಶ್ವರ ಅಂತ ಹೇಳ್ತಾರ. ಅದು ನೋಡ್ರಿ ಸ್ವಯಂ ಪ್ರಕಟ ಆಗ್ಯದಂತಾನೆ 5000 ವರ್ಷದ ಹಿಂದಿಂದು ಕೆಳಗ ನೆಲದೊಳಗದ ಅದನ್ನ ತೋರಿಸ್ತಾರ. ಅದನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಆಮೇಲೆ ಸಿದ್ಧನಾಥ ಮಂದಿರ ನೋಡುದು, ಆಮೇಲೆ ಲೈಟ್ ಹೌಸ್ ನೋಡೋದು. ನೋಡ್ರಿ, ಸನ್ಸೆಟ್ ಪಾಯಿಂಟ್ ನೋಡ್ಕೋತಾ ಹೋದ್ವಿ. ನೋಡ್ರಿ, ಸನ್ಸೆಟ್ ಪಾಯಿಂಟ್ ಬಹಳ ಚಲೋ ಅದ ಅಲ್ಲಿ. ಸನ್ಸೆಟ್ ಪಾಯಿಂಟ್ ಸೂರ್ಯದ ಒಂದು ಸನ್ಸೆಟ್ ನೋಡ್ಕೊಂಡು ಬೀಚ್ನಾಗ ಹುಡುಗರೆಲ್ಲ ಎಂಜಾಯ್ ಮಾಡ್ಬೋದು. ಆದಷ್ಟು ದೋಣಿ ವಿಹಾರ ಅದ. ಆಮೇಲೆ ಬೀಚ್ನೊಳಗ ಸ್ವಲ್ಪ ಹೊತ್ತು ಕುತ್ಕೊಂಡು ಮುಂದೆ ಅಲ್ಲಿ ಸ್ವಲ್ಪ ರಾತ್ರಿ ಎಲ್ಲ ಕಳೆದು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಬಂದು ರೂಮಿಗೆ ಬಂದು ಮತ್ತೆ ನಾವು ರೆಸ್ಟ್ ಮಾಡಿದ್ವಿ. ಎಲ್ಲಾ ಕಡೆ ಹೋಗಿ ಬಂದಿದ್ದಕ್ಕೆ ದಣಿವಾಗಿತ್ತಲ್ಲ, ರೆಸ್ಟ್ ಮಾಡಿದ್ವಿ. ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗಿನ ಶಿಕ್ಲೆ ಎದ್ದು ಇದಕ್ಕೊಂದು ಬೇಡ್ ದ್ವಾರಕ ಮತ್ತೆ ಇದನ್ನ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ನಾಗೇಶ್ವರ ನೋಡೋದು. 12 ಜ್ಯೋತಿರ್ಲಿಂಗದೊಳಗೆ ಒಂದು ನಾಗೇಶ್ವರ ಟೆಂಪಲ್ ಅದ, ಅದು ಸಹ ಅದ್ರ ಹತ್ರ ಆಗ್ತದ. ಅಲ್ಲಿಂದ 70 ಕಿಲೋಮೀಟರ್ ಆಗ್ತದೆ ನಾಗೇಶ್ವರ ಟೆಂಪಲ್. ಇಲ್ಲಿಂದ ಈ ದ್ವಾರಕಾದಿಂದ ಮುಂದೆ 70 ಕಿಲೋಮೀಟರ್ ಅದ. ಅಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಶೇರ್ ಆಟೋನು ಸಿಗ್ತಾವ, ಟ್ಯಾಕ್ಸಿ ಸಿಗ್ತಾವ, ಎಲ್ಲಾನು ಸಿಗ್ತಾವ. 70 ಕಿಲೋಮೀಟರ್ ಅದ, ಹಂಗಾಗಿ 2-2.5 ಸಾವಿರ ತಗೋತಾರ ಅಲ್ಲಿಂದ ತಗೊಂಡು ಅಂದಾಜು ಲೆಕ್ಕ. ಆಮೇಲೆ ಅಲ್ಲಿ ಮುಂದೆ ಶಿವಮಂದಿರ ಅದು ನಾಗೇಶ್ವರ ಟೆಂಪಲ್. ಶಿವಮಂದಿರಕ್ಕೆ ಹೋದ್ವಿ. ಅಲ್ಲಿ ಯಾರು ಸರ್ಪದೋಷ ಹಿಂಗೆಲ್ಲ ಇದ್ರ ಕುಂಡಲಿ ಒಳಗ ಅಲ್ಲಿ ಸರ್ಪಗಳನ್ನ ಇಟ್ಟಿರ್ತಾರ ಮಾರ್ಲಿಕ್ಕೆ, ಅದನ್ನ ತಗೊಂಡು ದಾನ ಮಾಡಿ ಈಶ್ವರಂಗೆ ಅರ್ಪಣೆ ಮಾಡಿದ್ರೆ ಸರ್ಪದೋಷ ನಿವಾರಣೆ ಆಗ್ತದೆ ಅಂತ ಹೇಳ್ತಾರ ಅಲ್ಲಿ ಬಡ್ಜಿ. ಅಲ್ಲಿ ಸ್ವಯಂ ಅದು ಜ್ಯೋತಿರ್ಲಿಂಗ ನೋಡ್ರಿ, ನಾಗೇಶ್ವರ ಜ್ಯೋತಿರ್ಲಿಂಗ ಮೊದಲಿಗೆ ಅಲ್ಲಿ ನಾಗಬನ ಇತ್ತಂತ.
ಅನೇಕ ನಾಗಗಳಿದ್ವಂತ. ಅಲ್ಲಿ ಇದು ನಾಗೇಶ್ವರ ಜ್ಯೋತಿರ್ಲಿಂಗ ಪ್ರಕಟ ಆಗಿ ಅದೊಂದು ಇವತ್ತಿಗೂ ಆರಾಧಿಸ್ತಾ ಇದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಮುಖ್ಯವಾದ ಒಂದು ನಾಗೇಶ್ವರ ಮಂದಿರ ಆಗ್ಯದ. ಅದನ್ನ ದರ್ಶನ ಮಾಡ್ಕೊಂಡು ಅಲ್ಲಿ ತೀರ್ಥ ಪ್ರಸಾದ ತಗೊಂಡು ನಾವು ಮುಂದೆ ಇದಕ್ ಬಂದ್ವಿ, ಗೋಪಿ ತಾಲಾಬಿಗೆ ಬಂದ್ವಿ. ದಾರಿ ಒಳಗೆ ಸಿಗ್ತಾವ ಇವು, ಅಂದ್ರೆ ಬೇಟ್ ದ್ವಾರಕಕ್ಕೆ ಹೋಗೋ ಮುಂದೆ ದಾರ್ಯಾಗ ಸಿಗ್ತಾವ. ಗೋಪಿ ತಾಲಾಬಿಗೆ ಬಂದ್ವಿ. ಗೋಪಿ ತಾಲಾಬ್ ಕೃಷ್ಣನ್ ಅಲ್ಲೇ ಗೋಪಿಕಾಸ್ತ್ರೀಯರು ಕೃಷ್ಣನ ದರ್ಶನಕ್ಕೆ ಬರ್ತಿದ್ರಂತ, ಜಲಕ್ರೀಡೆ ಆಡ್ತಿದ್ರಂತ. ಅದನ್ನ ತೋರಿಸ್ತಾರೆ ಇವತ್ತಿಗೂ. ಸಣ್ಣದ ಒಂದು ದೊಡ್ಡ ಕೊಳ ಅದ, ಅದನ್ನ ತೋರಿಸ್ತಾರೆ ಗೋಪಿ ತಾಲ. ಅದ್ರ ದಂಡಿ ಒಳಗೂ ಎಲ್ಲ ಕೃಷ್ಣನ ಒಂದು ಗೋಪಿಕಾಸ್ತ್ರೀಯರ ಕೃಷ್ಣನ ಮತ್ತು ರುಕ್ಮಿಣಿ ಸತ್ಯಭಾಮಿ ಎಲ್ಲರದು ಗುಡಿನೂ ಅಲ್ಲಲ್ಲಿ ಸಣ್ಣ ಸಣ್ಣ ಮಾಡ್ಯಾರ. ಅದನ್ನು ಸಹ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಸೇತು ಬರ್ತದೆ ನೋಡ್ರಿ. ಸುದರ್ಶನ ಸೇತುದ ಮೇಲೆ ಬೇಟ್ ದ್ವಾರಕಕ್ಕೆ ಹೋಗ್ತೇವೆ ದೋಣಿ. ಮೊಟ್ಟ ಮೊದಲಿಗೆ ಈ ಸೇತುವೆ ಕಟ್ಟೋಕ್ಕಿಂತ ಮುಂಚೆ ದೋಣಿಯಿಂದ ಹೋಗ್ತಿದ್ರಂತ ಸಮುದ್ರದೊಳಗೆ ಬೇಟ್ ದ್ವಾರಕ ತನಕನೂ. ಈಗ ಸುದರ್ಶನ ಸೇತು ಅಂತ ಹೇಳಿ ಮೋದಿಜಿ ಸರ್ಕಾರದೊಳಗಿಂದ ಒಂದು ಮೋದಿಜಿಯವರ ಒಂದು ನೇತೃತ್ವದಲ್ಲೇ ಇದು ಒಂದು ನಿರ್ಮಾಣ ಆಗ್ಯದ. ಅತ್ಯಂತ ಸುಂದರವಾಗ್ಯದ, ಆಕರ್ಷಣೀಯವಾಗಿದೆ ಈ ಸೇತು ಕೂಡ. ಅದ್ರ ಮೇಲೆ ನಮ್ಮ ಗಾಡಿನೂ ಹೋಗ್ತಾವ. ಸೀದಾ ಬೇಟ್ ದ್ವಾರಕಕ್ಕೆ ಹೋಗ್ತದೆ, ಗುಡಿ ತನಕನೂ ಹೋಗ್ತದೆ ಗಾಡಿ, ಎಲ್ಲೂ ನಡೆಯೋದೇನಿಲ್ಲ. ಆಮೇಲೆ ಬೇಟ್ ದ್ವಾರಕ ಅತ್ಯಂತ ಪ್ರಾಚೀನ, ಅದು ಸಹ ತುಂಬ ಪ್ರಾಚೀನವಾದ ಒಂದು ಮಂದಿರ. ಅಲ್ಲೂ ಸಹ ಈ ಹೆಂಗೆ ಈ ದ್ವಾರಕಾದೊಳಗೆ ಎಲ್ಲೇನೋ ಗುಡಿ ಅವ, ಎಲ್ಲ ಗುಡಿನೂ ಅಲ್ಲೂ ಅವ. ಆಮೇಲೆ ಆ ಗುಡಿ ಅಲ್ಲೂ ರುಕ್ಮಿಣಿ ಸತ್ಯಭಾಮ ಎಲ್ಲ ಗುಡಿನೂ ಅವ ಸುತ್ತಲೂ. ಆಮೇಲೆ ಅಲ್ಲೇ ಮುಖ್ಯವಾಗಿ ಸುಧಾಮ ನೋಡ್ರಿ, ಬಾಲ್ಯದ ಸ್ನೇಹಿತ ಕೃಷ್ಣನಿಗೆ ಸುಧಾಮ ಗುರುಕುಲದಾಗ ಓದ್ತಿದ್ರು ಇಬ್ರು ಕೂಡ, ಹೌದಾ? ಅತ್ಯಂತ ಸ್ನೇಹಿತರು. ಬಡವ ಇದ್ದ ಸುಧಾಮ. ಹಿಂಗಾಗಿ ಅವನು ಇವರು ಅಲ್ಲಿ ಭೇಟಿಯಾಗಿದ್ದ ಜಾಗ ಅಂತ ತೋರಿಸ್ತಾರೆ. ಅದಕ್ಕೆ ಬೇಟ್ ದ್ವಾರಕ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಮತ್ತು ಸುಧಾಮರ ಒಂದು ಭೇಟಿಯಾದ ಸ್ಥಳನೇ ಅಲ್ಲಿ ಮಂದಿರ ಕಟ್ಟಾರ. ಸುಧಾಮಂದು ಅದ ಗುಡಿ, ಎಲ್ಲಾನು ಸಾಲ್ಕು ಸುತ್ತಲೂ ಗುಡಿ ಅವ, ಅಲ್ಲೂ ಸಹ ಕಥೆ ಹೇಳ್ತಾರೆ. ಆಮೇಲೆ ಸುಧಾಮ ಫಸ್ಟ್ ಭೇಟಿಯಾದಾಗ ಅವಲಕ್ಕಿ ಕೊಡ್ತಾನೆ ಶ್ರೀಕೃಷ್ಣಗೆ, ಹೌದಲ್ಲ? ಅದನ್ನ ತಿಂದು ತೇಗಿ ಅವನಿಗೆ ಸುಧಾಮನಿಗೆ ಅಷ್ಟೈಶ್ವರ್ಯ ಕೊಟ್ಟಾನ ಶ್ರೀಕೃಷ್ಣ. ಇವತ್ತಿಗೂ ಅದ ಅದು. ಹಾಗಾಗಿ ಅತ್ಯಂತ ಕಡುಬಡು ಇರ್ತಾನ ಸುಧಾಮ, ಅತ್ಯಂತ ಪ್ರಾಣ ಸ್ನೇಹಿತ ಶ್ರೀಕೃಷ್ಣನಿಗೆ. ಆದ್ರೆ ಏನ್ ಮಾಡೋದು ನೋಡ್ರಿ, ಬಡ ಬ್ರಾಹ್ಮಣ ಇರ್ತಾನ ಅವನು. ಅವನಿಗೆ ಶ್ರೀಕೃಷ್ಣನಿಂದ ಒಂದು ಅನುಗ್ರಹ ಆಗಿ ಅಷ್ಟೈಶ್ವರ್ಯವನ್ನು ಪಾಲಿಸ್ತಾನೆ, ಮುಕ್ತಿನೂ ಕೊಡ್ತಾನೆ ಸುಧಾಮನಿಗೆ. ಹಿಂಗಾಗಿ ಅಲ್ಲಿ ಸುಧಾಮ ಮತ್ತು ಶ್ರೀಕೃಷ್ಣ ಭೇಟಿಯಾಗಿದ್ದ ಜಾಗ ಅಂತ ಹೇಳಿ ಅತ್ಯಂತ ಸುಂದರ ಮನೋಹರವಾದ ಒಂದು ಇದು ಗುಡಿ ಕಟ್ಟಾರ. ಅದನ್ನ ಸುನಾಮಿ ಬಂದು ಎಷ್ಟೋ ಸ್ವಲ್ಪ ಆ ಕಡೆ ಎಲ್ಲ ಹೋಗಿದೆ ಅಂತ ಹೇಳ್ತಾರೆ. ಅಷ್ಟಷ್ಟೇ ಸ್ವಲ್ಪ ರಿಪೇರ್ ಮಾಡ್ತಾ ಕಟ್ಟಾರ. ಈಗೂ ಸುಂದರವಾದ ಒಂದು ಮಂದಿರ ಕಾಣಬಹುದು. ಆಮೇಲೆ ಅಲ್ಲಿ ಅಕ್ಕಿ ಮತ್ತು ಅವಲಕ್ಕಿ ಕೊಡ್ತಾರೆ, ಅಂದ್ರೆ ದಾನ ರೂಪವಾಗಿ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ, ನೈವೇದ್ಯ ಮಾಡಲಿಕ್ಕೆ. ಸುಧಾಮನ ಒಂದು ನೆನಪಿಗೆ ಅವಲಕ್ಕಿನ ಕೊಟ್ಟು ಅದನ್ನು ನೈವೇದ್ಯ ಮಾಡ್ಕೊಂಡು ಪ್ರಸಾದ ರೂಪವಾಗಿ ನಾವು ಸೇವಿಸ್ಕೊಂಡು ಬರಬಹುದು. ಅಲ್ಲಿ ದಾನನೂ ಕೊಡ್ಬೋದು, ನೈವೇದ್ಯನೂ ಮಾಡ್ತಾರೆ. ಆಮೇಲೆ ಅದ್ರ ಮುಂದೆ ಹೋಗ್ತಾ ದಾರಿ ಒಳಗನೆ ಹನುಮಾನ್ ಮಂದಿರ ಬರ್ತದೆ ನೋಡ್ರಿ. ಒಂದು ದೊಡ್ಡ ಹನುಮಂತನ ಗುಡಿ ಬರ್ತದೆ. ಅಲ್ಲಿ ಒಳಗೆ ಹೋದಂಗೆ ಅಲ್ಲೂ ಸಹ ರಾಮನ ಗುಡಿ, ಹನುಮಪ್ಪನ ಗುಡಿ, ಅಶ್ವತ್ಥ ವೃಕ್ಷ, ಅನೇಕ ವೃಕ್ಷಗಳವ. ಆಮೇಲೆ ನಮ್ಮ ಅದು ಹನುಮಂತನ ಗುಡಿ ಒಳಗಡೆ ಇನ್ನೊಂದು ಥೇಟ್ ಹನುಮಪ್ಪನಂಗೆನೆ ಒಂದು ಸಣ್ಣ ಹುಡುಗಂದು ಒಂದು ಗುಡಿನೂ ಅದ. ಇದು ಯಾವ ಗುಡಿ ಅಂತ ಕೇಳಿದ್ವಿ. ಹನುಮಂತರ ಗುಡಿ ಅಲ್ಲ, ಇದು ಹನುಮಪ್ಪನ ಮಗನ ಗುಡಿ ಅಂತ ಹೇಳಿದ್ರಲ್ಲಿ ಪೂಜಾರು. ಈ ಹನುಮಂತನ ಮಗ ಯಾರಿರಬಹುದು? ಮೊದಲೇ ಅವನು ಬಾಲಬ್ರಹ್ಮಚಾರಿ ಹನುಮಂತ ದೇವರು. ಹನುಮಂತನ ಮಗ ಯಾರು ಅಂತ ನಾವು ವಿಚಾರ ಮಾಡ್ತಾ ಇದ್ವಿ. ನನಗೆ ಮೊಟ್ಟ ಮೊದಲಿಗೆ ಹಳೇ ನೆನಪು ಜ್ಞಾಪಕ ಬಂತು. ನಮ್ಮ ತಂದೆಯವರು, ಪೂಜ್ಯ ತಂದೆಯವರು ಆನವಟ್ಟಿ ದತ್ತಂಭಟ್ರು ಆನಂದ ರಾಮಾಯಣ ಹೇಳ್ತಿದ್ರು. ಚಿಕ್ಕವರಿದ್ದಾಗ ನಾವು ಕೇಳ್ತಿದ್ವಿ ಪುರಾಣ ಪುಣ್ಯಕಥೆಯನ್ನ ಕೇಳಬೇಕು. ಅದಕ್ಕೆ ಚಿಕ್ಕವರಿದ್ದಾಗ ಪುಣ್ಯಕಥೆ ಕೇಳಿದಾಗ ಪುರಾಣ ಅವಾಗ ಹೇಳಿದ್ರು, ಹನುಮಪ್ಪಗ ಒಬ್ಬರು ಮಗ ಇದ್ದ, ಅವನ ಹೆಸರು ಮಕರ ಧ್ವಜ ಅಂತ ಹೆಸರಿಟ್ಟಿದ್ರು. ಎಲ್ಲಾ ಧ್ವಜದ ಮೇಲೆ ರಾರಾಜಿಸುತ್ತಿರುವ ಒಂದು ಮೂರ್ತಿ ಹಾರಾಡ್ತದಲ್ಲ, ಅದ್ರ ಮೇಲೆ ಒಂದು ಮೂರ್ತಿ ತೋರಿಸ್ತಾರೆ ನೋಡ್ರಿ. ಈಗ ಧ್ವಜ ಪತಾಕೆ ಇರ್ತದ ನೋಡ್ರಿ, ವಿಜಯ ಧ್ವಜದ ಮೇಲೆ ಒಂದು ಮೂರ್ತಿ ಇರ್ತದೆ. ಹನುಮಪ್ಪನ ಥರಾನೇ ಒಂದು ಹಾರಾಡ್ತಿರೋದು ಒಂದು ಮೂರ್ತಿ ಅದು. ಯಾರೂ ಅದನ್ನು ಅಷ್ಟು ಗಮನ ಕೊಟ್ಟು ನೋಡಿರಂಗಿಲ್ಲ. ನೀವು ಈಗ ಸಹ ನೋಡ್ಬೋದು. ಶ್ರೀಕೃಷ್ಣ ಮತ್ತು ಅರ್ಜುನನ ರಥದ ಮೇಲೆ, ಎಲ್ಲಿ ಭಗವದ್ಗೀತೆ ಹೇಳೋ ಮುಂದೆ ರಥದ ಮೇಲೆ ಆರಾಧಿಸ್ತದೆ ನೋಡ್ರಿ, ಅದು ವಿಜಯ ಧ್ವಜ. ಅದ್ರ ಮೇಲೆ ಅದನ್ನ ನೋಡ್ರಿ, ಹನುಮಪ್ಪ ಹಿಂಗೆ ಹಾರ್ತಿರೋದು, ಹೌದಾ? ಅದು ಮಕರ ಧ್ವಜ ಅಂತ ಹೇಳ್ತಾರೆ. ಅದು ಎಲ್ಲ ಕಡೆಗೂ ಧ್ವಜದ ಮೇಲೆ ಹನುಮಂತಿಯವ್ರದ್ದು ಮೂರ್ತಿಯನ್ನು ಹಿಂಗೆ ಹಾರಾಡ್ತಿರೋದಿರೋದಲ್ಲ, ಅದೆಲ್ಲ ಮಕರ ಧ್ವಜದ ಒಂದು ಮೂರ್ತಿಯಿಂದ ಒಂದು ಆಕಾರದ ಒಂದು ಮಕರ ಧ್ವಜನ ಒಂದು ಮೂರ್ತಿಯನ್ನು ಅದ್ರ ಮೇಲೆ ತೋರಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಹನುಮಪ್ಪ ತನ್ನ ಮಗನಿಗೆ ವರ ಕೊಟ್ಟಾನಂತ,
ಎಲ್ಲ ವಿಜಯಧ್ವಜದ ಮೇಲೂ ನಿನ್ನ ಮೂರ್ತಿ ರಾರಾಜಿಸ್ಲಿ, ಜನರಿಗೆಲ್ಲ ನಿನ್ನ ಕೀರ್ತಿ ಗೊತ್ತಾಗಲಿ, ಹಬ್ಲಿ, ನನ್ನ ಮಗ ಇವನು ಅಂತ ಹೇಳಿ ಹೇಳ್ತಾನೆ ಅಂಥೇಳಿ ಒಂದು ಉಲ್ಲೇಖ ಅದು ಆನಂದ ರಾಮಾಯಣದೊಳಗೆ ಬರ್ತದದು. ಯಾಕಂದ್ರೆ ಹನುಮಪ್ಪ ಸೀತಾನ್ವೇಷಣೆ ಮಾಡ್ಲಿಕ್ಕೆ ಹೋದಾಗ ಅಲ್ಲೇ ಆಕೆಗೆ ಸೀತಾನ್ವೇಷಣೆ ಮಾಡಿ ಆಕೆಯಿಂದ ಒಂದು ರಾಮನಿಗೆ ಉಂಗುರ ತೊಗೊಂಡು ಬರ್ತಾನೆ, ರಾಜಮುದ್ರೆ ಇರೋ ಉಂಗುರ ಕೊಟ್ಟು ಕಳಿಸ್ತಾಳೆ ಸೀತಾಮಾತೆ. ಅವನು ಸೀತಾಗ ರಾಮ ಹೆರಳಿಗೆ ಹಾಕೊಳ್ಳೋದು ಒಂದು ಚೂಡಾಮಣಿ ಕೊಟ್ಟು ಕಳಿಸಿರ್ತಾನೆ. ಅಂದ್ರೆ ಇಬ್ಬರಿಗೂ ಒಬ್ರಿಗೊಬ್ರು ಇವರೇ ಇವರು ಅಂತ ಗೊತ್ತಾಗ್ಲಿ ಅಂತ ಹೇಳಿ, ಯಾರೋ ಏನು ಅಂತ ತಿಳ್ಕೊಬಾರ್ದು ಸೀತಾ ಅಂತ ಹೇಳಿ ರಾಮ ಒಂದು ಗುರ್ತು ಕೊಟ್ಟು ಕಳಿಸಿರ್ತಾನೆ ಚೂಡಾಮಣಿನ. ಅದನ್ನ ಹನುಮಪ್ಪ ಆಕಿ ಕೊಟ್ಟು ಆಕೆಯಿಂದ ಒಂದು ರಾಜಮುದ್ರೆ ಇರೋದು ಆಕಿ ಮದುವೆ ಒಳಗೆ ಹಾಕಿರ್ತಾರಂತ ಉಂಗುರ ಕೊಟ್ಟನ ರಾಮ ಹಾಕಿದ್ದ ಉಂಗುರನ ಆಕಿ ಕೊಟ್ಟು ಕಳಿಸ್ತಾಳ ಹನುಮಪ್ಪನ ಕೈ, ರಾಮನಿಗೆ ಕೊಡು ಅಂತ ಹೇಳಿ. ಅದನ್ನ ತಗೊಂಡು ಬರೋ ಮುಂದೆ ಹನುಮಪ್ಪ ಒಂದು ವಿಚಾರ ಮಾಡ್ತಾನೆ, ಈ ಲಂಕಾಪಟ್ಟಣ ಈ ರಾವಣ ಇಷ್ಟು ಇದು ಇದ್ದಾನಲ್ಲ, ಇವನಿಗೆ ಹೆಂಗಾರ ಮಾಡಿ ಅರ್ಧ ಈ ಲಂಕಾಪಟ್ಟಣ ಸುಟ್ಟು ಹೋಗ್ಬಿಟ್ರಾತು, ರಾಮನಿಗೆ ಅರ್ಧ ಕೆಲಸ ಉಳಿತದ ಇವನ್ ಗೆಲ್ಲೋದು ಅಂತ ಹೇಳಿ ಸುಟ್ಕೋದ್ ಬಂದು ಸಮುದ್ರದಾಗ ತನ್ನ ಬಾಲ ತೊಳ್ಕೊಂಡ್ರಾತು ಅಂತ ಹೇಳಿ ಸ್ನಾನ ಮಾಡಿ ಸ್ವಚ್ಛ ಹಾಕೊಂಡು ಅಲ್ಲಿ ಹೊಗೆ ಘಾಟ ಕುಡಿದು ಕಫ ಆಗ್ಬಿಟ್ಟಿತ್ತಂತ ಹನುಮಂತೇವ್ರಿಗೆ. ಅದನ್ನ ಕ್ಯಾಕರಿಸಿ ಉಗುಳ್ತಾನ, ಅದು ಕಫ ರೂಪದಿಂದ ಸಮುದ್ರದೊಳಗೆ ಬಿದ್ದಿದ್ರಿಂದ ಅದನ್ನ ಆ ಕಫವನ್ನು ಒಂದು ಮೀನು ನುಂಗಿತ್ತಂತ. ಆ ಮೀನು ತೇಲ್ತಾ ಹೋಗುವಾಗ ಒಬ್ಬ ಮೀನುಗಾರ ಸಿಕ್ತಂತ. ಆ ಮೀನುಗಾರ ಮನೆಗೆ ತೊಗೊಂಡೋಗಿ ಅದನ್ನ ಕೊಯ್ಬೇಕಾರೆ ಅದ್ರಾಗಿಂದ ಒಂದು ಸಣ್ಣ ಒಂದು ಹನುಮಂತಿಯವ್ರ ಥರನೇ ಒಂದು ಮಗು ಹೊರಗೆ ಬಂತಂತ. ನೋಡ್ರಿ, ಮಾನವ ಆಕಾರದ ಒಂದು ಮಗು ಹೊರಗೆ ಬಂತಂತ. ಹೊರಗೆ ಬಂದ್ಕೊಳ್ಳಿ ಇದೇನು ಅಂತ ಅವ್ರಿಗೆ ಅಚ್ಚರಿ ಆಗಿ ಎಲ್ಲ ವಿಚಾರ ಹನುಮಂತರ ತನಕ ಹೋದಾಗ, ಹೌದು ಇದು ನನ್ನ ಒಂದು ಕಫದ ಒಂದು ಇದರಿಂದ ನನ್ನ ಅಂಶದಿಂದ ಇದು ಹುಟ್ಟಿದ, ಇವನಿಗೆ ಇದು ನನ್ನ ಮಗನೇ ಅಂತೇಳಿ ಅವನು ಹನುಮಂತರು ಒಪ್ಕೊಂಡ ಅಂತ ಹೇಳಿ ಅವನಿಗೆ ಮಕರ ಧ್ವಜ ಅಂತ ಹೆಸರಿಡ್ತಾರೆ. ನಾಮಕರಣ ಮಾಡಿ ಅವನಿಗೆ ವರ ಕೊಡ್ತಾರೆ. ನಿನ್ನ ಕೀರ್ತಿನೂ ಎಲ್ಲ ಕಡೆ ಹಬ್ಬಲಿ ಅಂತ ಹೇಳಿ ಹನುಮಂತಿಯವರು ವರ ಕೊಟ್ಟಾರ ಅಂತ ಹೇಳಿ ಇದೊಂದು ಪುರಾಣದಿಂದ ನಮ್ಗೆ ತಿಳಿತದೆ. ಆನಂದ ರಾಮಾಯಣದೊಳಗೆ ಬಂದದ್ದು ಇದು. ಹಾಗಾಗಿ ಮಕರಧ್ವಜನ ಮಂದಿರ ಅಲ್ಲೇ ನೋಡ್ಲಿಕ್ಕೆ ಸಿಕ್ತು ನಮ್ಗೆ. ಇಡೀ ಎಲ್ಲೂ ನೋಡಿಲ್ಲ ನಾವು. ಅಲ್ಲಿ ಮಕರಧ್ವಜನ ಗುಡಿ ತೋರಿಸ್ತಾರೆ ನೋಡಿ. ಅಂದ್ರೆ ಅದನ್ನ ಗುಡಿ ನೋಡಿದ ಕೂಡ ಇಷ್ಟೆಲ್ಲ ಅದು ನಮ್ಗೆ ನೆನಪಾಗಿ ಇದೊಂದು ಕಥೆ ಹೇಳಲಿಕ್ಕೆ ನಾನು ಒಂದು ಅವಕಾಶ ಸಿಕ್ತು. ಈಗ ಮಕರಧ್ವಜನ ಕಥೆ ಯಾರೂ ಕೇಳಿಲ್ಲ, ಹೆಚ್ಚಾಗಿ ನಾವು ಅಪರೂಪ, ಅದನ್ನ ಎಲ್ಲೂ ಸಿಕ್ಕಿಲ್ಲ. ಇದನ್ನು ಸಿಕ್ಕರೆ ತಾವು ಸಹ ನೋಡಿ ಹೇಳಬಹುದು. ಆಮೇಲೆ ಅದರಿಂದ ಮುಂದೆ ಸೀದಾ ಮನೆಗೆ ಇದಕ್ಕೆ ಬಂದ್ವಿ, ದ್ವಾರಕಾಪಟ್ಟಣಕ್ಕೆ ಬಂದು ಮತ್ತೆ ರೂಮಿಗೆ ಬಂದು ನಾವು ಫ್ರೆಶ್ ಆಗಿ ನಮ್ಮ ಒಂದು ಇದನ್ನು ಊರಿಗೆ ವಾಪಸ್ ಬಂದ್ವಿ ಅಂತ ಹೇಳಲಿಕ್ಕೆ, ಶ್ರೀಕೃಷ್ಣನ ಒಂದು ಇಡೀ ದ್ವಾರಕಾದೊಳಗೆ ಅತ್ಯಂತ ಅನೇಕ ಗುಡಿ ಮಂದಿರಗಳವ, ಪ್ರಾಚೀನ ಕಾಲದ ಗುಡಿ ಅವ. ಎಲ್ಲ ಕಡೆಗೂ ದರ್ಶನ ಮಾಡಿಕೊಂಡು ದ್ವಾರಕಾಧೀಶಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಜೈ ದ್ವಾರಕಾಧೀಶ್ ಅಂತ ಹೇಳಿ ನಮಸ್ಕರಿಸಿ ಈ ಒಂದೆರಡು ವಾಕ್ಪುಷ್ಪಗಳನ್ನು ಭಗವಂತನ ಚರಣಾರಂಧಗಳಿಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತೀನಿ. ಕೃಷ್ಣಾರ್ಪಣ ಮಸ್ತು. ತಮ್ಮೆಲ್ಲರಿಗೂ ಇದು ವಿಡಿಯೋ ಲೈಕ್ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.